ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಆಗಿದೆ. ನೀವು ನಮಗೆ ಕರೆಗಳನ್ನು ಮಾಡಬಹುದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು, ಹಾಗೆ ಗುರುಜಿ ಅವರಿಂದ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನದಿಯಾ ಅಂತ. ನದಿಯಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿನಿಂದ. ಗುರುಜಿ ಇದ್ದಾರಮ್ಮ, ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರಮ್ಮ, ಮಾತನಾಡಿ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಚೆನ್ನಾಗಿದ್ದೀಮ್ಮ? ಹಾ ಗುರುಜಿ, ನನ್ಗೆ 2013 ಸರ್ಜರಿ ಆಯ್ತು ಗುರುಜಿ. ಏನ್ ಸರ್ಜರಿ ತಾಯಿ? ಸ್ಪ್ಲೀನು ದೊಡ್ಡದಾಗಿದೆ ಅಂದ್ಬಿಟ್ಟು ತೆಗೆದ್ಬಿಟ್ರು. ಇವಾಗ ಯಾರು ಡಾಕ್ಟರ್ ಸರ್ಜರಿ ಮಾಡಿ ಡಾಕ್ಟರ್ ನನ್ನ ಹತ್ರ ಬರ್ಬೇಡ, ನೀನ್ ಉಳಿಯೋದೇ ಇಲ್ಲ, ಉಳ್ದಿದ್ಯಾ ಅಂದ್ರೆ ನಮಗ್ ಗೊತ್ತಿಲ್ಲ, ನಮ್ಮ ಹತ್ರ ಬರ್ಬೇಡ ಅಂತಾರೆ ಗುರುಜಿ. ಯಾಕೆ ಈ ತರ ಮಾತಾಡ್ತಾರ ಅವರು? ಗೊತ್ತಿಲ್ಲ ಗುರುಜಿ, ಸೆಂಟ್ ಜಾನ್ ಅಲ್ಲೇ ಸರ್ಜರಿ ಆಗಿದ್ದು, ಹಂಗಂತಾರೆ. ಮತ್ತೆ ನಂದು ಬ್ಲಡ್ ರಿಪೋರ್ಟ್ ಎಲ್ಲ ತುಂಬಾ ಹೆಚ್ಚಾಗಿದೆ ಗುರುಜಿ. ಯಾರಿಗಾರು ತೋರ್ಸಿದ್ರೆ ಕ್ಯಾನ್ಸರ್ ಬರ್ಬೋದು ಅಂತೆಲ್ಲ ಹೇಳ್ತಾರೆ ಗುರುಜಿ. ನೋಡ್ ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಯಾರು ಏನೇ ಹೇಳಿದ್ರು ಭಗವಂತ ಒಬ್ಬ ಇದ್ದಾನೆ. ನಮ್ಮ ಸಾವು ನೋವು, ನಮ್ಮ ಅಳಿವು ಉಳಿವು ಪ್ರತಿಯೊಂದನ್ನು ಸಹಿತ ಲೆಕ್ಕಾಚಾರ ಪ್ರಕಾರ ಬದುಕಿಸೋನು ಅವನು. ನಾವು ಭಗವಂತನ ನಂಬಿ ಬದುಕಬೇಕು ತಾಯಿ. ಇವರು ವೈದ್ಯರಾಗ್ಲಿ, ನಂಬಿದೀನಿ ಗುರುಜಿ, ಆ ಅಮ್ಮನೇ ನಮ್ಮನ್ನ ಕಾಪಾಡ್ತಾ ಇರೋದು. ಖಂಡಿತ ನಾನು ಹೇಳ್ತೀನಿ ಕೇಳಮ್ಮ. ಅಂದ್ರೇನು ಇಲ್ಲಿ ಡಾಕ್ಟರ್ಗಳೆಲ್ಲ ನನ್ ಫೈಲೇ ತಗೊಳಲ್ಲ, ನೋಡೋದೇ ಇಲ್ಲ ಅಂತಾರೆ ಗುರುಜಿ. ನೋಡಮ್ಮ, ಇವರೆಲ್ಲ ಕ್ಷಣ ಮಾತ್ರ. ಇದು ಕೊನೆಗೆ ದೊಡ್ಡ ದೊಡ್ಡ ಸರ್ಜನ್ ಡಾಕ್ಟರ್ಗಳು ಸಹಿತ ಆಪರೇಷನ್ ಆಗ್ಲಿ ಯಾವುದೇ ಅವ್ರ ಕೆಲಸ ಆದ ನಂತರ ನಮ್ಮ ಡ್ಯೂಟಿ ಮಾಡಿದೀವಿ, ಫೈನಲ್ ಆಗಿ ಭಗವಂತನಿಗೆ ಬಿಟ್ಟಿದೀವಿ ಅಂತಾರೆ ವಿನಃ ನಾನು ಮಾಡಿದ್ದೀನಿ ಅಂತೇಳಿ 100% ಕನ್ಫರ್ಮ್ ಯಾರು ಕೊಡೋದಿಲ್ಲ. ಕೊಡ್ತಾರಾ? ಇಲ್ಲ ಗುರುಜಿ. ಮತ್ತೆ ಹಾಗಿದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊತೀಯ? ನೋಡಮ್ಮ, ವ್ಯಾಕ್ಸಿನೇಷನ್ ಗಳು ಮಾಡ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ. ನನ್ಗೆ ಕೇಳಿದ್ರೆ ನಮಗ್ ಗ್ಯಾರಂಟಿ ಇರ್ಲಿಲ್ಲ, ಅದಕ್ಕೆ ಮಾಡಿಲ್ಲ, ಇನ್ಮೇಲೆ ಇಲ್ಲಿ ಬರ್ಲೇಬೇಡ ನೀನು ಅಂತಾರೆ. ಎಲ್ಲೋದ್ರು ಹಂಗೆ ಹೇಳ್ತಾ ಇದಾರೆ. ಈ ಆಪರೇಷನ್ ಯಾತಕ್ ಮಾಡಿದ್ರಮ್ಮ? ಇದು ಈ ಸರ್ಜರಿ ಯಾತಕ್ ಮಾಡಿದ್ರು ತಾಯಿ? ಈ ಸರ್ಜರಿ ಯಾತಕ್ಕಾಯ್ತು? ಅದು ತುಂಬಾ ಇನ್ಫೆಕ್ಷನ್ ಆಗಿ ಗುರುಜಿ, ನನಗೆ ಏನ್ ಜ್ವರ ಅಂತ ಗೊತ್ತಿಲ್ದಿರ ಬೇರೆ ಬೇರೆ ಜ್ವರಕ್ಕೆಲ್ಲ ಡೋಸ್ ಗಳು ಕೊಟ್ಬಿಟ್ಟಿದ್ರು ಗುರುಜಿ, ಇಂಜೆಕ್ಷನ್ಗಳು. ಅದು ಸ್ಪ್ಲೀನ್ಗೆ ಡ್ಯಾಮೇಜ್ ಆಗೋಗಿ ಅದು ದೊಡ್ಡದಾಗೋಗಿದೆ ಅನ್ಬಿಟ್ಟು ಸರ್ಜರಿ ಮಾಡಿ ತೆಗೆದ್ಬಿಟ್ರು ಗುರುಜಿ. ಅಯ್ಯೋ ಹಣೆ ಬರ್ವೆ. ನೋಡು ಮಗು, ಒಂದಂತೂ ಸತ್ಯ, ನಿನ್ನ ಸ್ವರತರಂಗದಲ್ಲಿ ಇಂತಹ ಸಮಸ್ಯೆಗಳು ಯಾವುದೂ ಅಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಒಂದು ಕಿವಿ ಮಾತು ಹೇಳ್ತೇನೆ ಕೇಳು. ನೋಡಮ್ಮ, ನಿನಗೆ ಏನೇ ಆದರೂ ಸಹಿತ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ ನಿನ್ನ ಹಣೆಯಲ್ಲಿ ಏನೆಲ್ಲ ಬರ್ದಿದ್ದಾನೋ, ಎಷ್ಟು ಆಯುಷ್ ಪ್ರಮಾಣ ಬರ್ದಿದ್ದಾನೋ ಅದಷ್ಟು ಕಂಪ್ಲೀಟ್ ಆಗಿ ಆಗೇ ಆಗತ್ತೆ. ಅದ್ರ ಬಗ್ಗೆ ಚಿಂತೆ ಇಲ್ಲ. ನಾನು ಮುಂದಕ್ಕೆ ಓದ್ಬೇಕು ಅಂತ ಇದ್ದೀನಿ ಗುರುಜಿ, IAS ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಬಟ್ ನನ್ಗೆ ಓದೋದಕ್ಕೆ ಎಲ್ಲ ಅಡ್ಡಂಕಗಳು ಬರ್ತಾವೆ. ಇಲ್ಲಮ್ಮ, ನೀನ್ ಸಾಧನೆ ಮಾಡು, ನೀನ್ ಸಾಧಿಸ್ತೀಯ. ನಿನ್ನೆಲ್ಲ ಛಲ ಇದೆ, ನಿನ್ನೆಲ್ಲ ಮನಸ್ಥಿತಿ ಇದೆ, ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ನಿನಗಿವತ್ತು ಏನೆಲ್ಲ ನೋವನ್ನು ಅನುಭವಿಸಿದ್ಯೋ, ನಾಳೆ ನೀನು ವಿದ್ವತ್ತನ್ನು ಸಂಪಾದನೆ ಮಾಡಿ ನೀನೊಂದು ಒಳ್ಳೆ ಆಸ್ಥಾನದಲ್ಲಿ ಕೂತು ಅದಕ್ಕೆ ಸಕ್ಕನಾಗಿ ನಾಳೆ ದಿವಸ ನಿನ್ನಂತೆ ನೋವು ಪಟ್ಟಿರೋರಿಗೆ ಒಂದು ದಾರಿದೀಪು ಆಗಬೇಕು. ಯಾಕೆ ನಿನ್ನೆಲ್ಲ ಛಲ ಇದೆ, ನೀನು ಓದ್ತೀನಿ, ನೀನು ಮಾಡ್ತೀನಿ ಅನ್ನೋದು ಯಾವುದೇ ಒಂದು ಹಠ ಆದ್ರೂ ಸಹಿತ ಅದನ್ನ ಸಾಧಿಸ್ತೀಯ. ನೀನು ಧೈರ್ಯವಾಗಿ ನೀನು ಮುಂದುವರಿಸು. ಖಂಡಿತ ಹೇಳ್ತೀನಿ, ನಿನ್ನ ಸ್ವರತರಂಗದಲ್ಲಿ ಒಳ್ಳೆ ಯಶಸ್ಸಿನ ಫಲ ಇದೆ, ಅದಕ್ಕೆ ಸಾಕಷ್ಟು ಆಧಾರಗಳಿದೆ. ನಿನ್ನ ಸ್ವರತರಂಗದಲ್ಲಿ ಯಶಸ್ಸಿರೋದ್ರಿಂದ ನೀನು ಕಷ್ಟಪಟ್ಟಷ್ಟು ನಿನಗೆ ಅದರ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅದು ಸರ್ಜರಿ ಆದ್ಮೇಲೆ ಗುರುಜಿ ನಾನು ಮುಟ್ಟಾಗೋದು ತುಂಬಾ ವಿಪರೀತ ಗಡ್ಡೆಗಳ ತರ ಹೋಗ್ತಾ ಇದೆ ಗುರುಜಿ. 25 ದಿನದವರೆಗೂ ಹೋಗುತ್ತೆ. ಅದಕ್ಕೋಸ್ಕರ ಲೇಡಿ ಡಾಕ್ಟರ್ ಒಬ್ರು ಅದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಬಾಡಿಗೆ ಕೊಡ್ಬಾರ್ದು ಅಂದ್ಬಿಟ್ಟು ಗರ್ಭಕೋಶಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ 3 ತಿಂಗಳಿಂದ ಹೊರ್ಗಡೆ ಏನು ಹೋಗ್ತಾ ಇಲ್ಲ. ಅದೇನಾದ್ರು ಮುಂದಕ್ಕೆ ತೊಂದ್ರೆ ಆಗುತ್ತಾ? ನನ್ ಗರ್ಭಕೋಶ ಪ್ರಾಬ್ಲಮ್ ಏನಾದ್ರು ಇದ್ಯಾ ಅಂತ? ಏನೂ ಆಗಲ್ಲ ತಾಯಿ, ನೀನು ಧೈರ್ಯ ಪಡಬೇಡ. ನೋಡಮ್ಮ, ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲ, ನಿನ್ನ ಸಮಯ ಸರಿ ಇಲ್ಲದ್ರಿಂದ ನಿನಗೆ ಇಷ್ಟೆಲ್ಲ ನೋವಿದೆ. ಇನ್ನು 8 ತಿಂಗಳು ತಡ್ಕೋ ನೀನು. ಮುಂದಿನ 8 ತಿಂಗಳಲ್ಲಿ ನಿನ್ನ ಭವಿಷ್ಯತ್ತು ತುಂಬಾ ಬದಲಾವಣೆ ಆಗುತ್ತೆ. ಮುಂದಿನ 8 ತಿಂಗಳಲ್ಲಿ ನಿನ್ನ ಭವಿಷ್ಯತ್ತು ತುಂಬಾ ಬದಲಾಗುತ್ತೆ. ಇದು 100% ಕನ್ಫರ್ಮ್. ನಿನ್ನ ಸ್ವರತರಂಗದಲ್ಲಿ ಬಹಳ ಯಶಸ್ಸಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನ ಹೃದಯ ಮಧ್ಯಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಆಧಾರನೂ ಇದೆ.
ಹಲೋ, ಹಲೋ. ನಿನ್ನ ಹೃದಯ ಮಧ್ಯಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಇದೆ, ಅದೇ ಪ್ರಕಾರ ಮೊಣಕಾಲ್ ಮೇಲೆ ಸಹಿತ ಒಂದು ಕಪ್ಪು ಮಚ್ಚೆ ಇದೆ ನಿನಗೆ. ಹಾ ಗುರುಜಿ. ಇದೆಯಮ್ಮ? ಮೊಣಕಾಲ್ ಮೇಲೆ ಇದೆ, ಹೃದಯ ಮಧ್ಯಭಾಗದಲ್ಲಿ ಇಲ್ಲ ಗುರುಜಿ. ನಿನ್ನ ಮೊಣಕಾಲ್ ಮೇಲೆ ಕಪ್ಪು ಮಚ್ಚೆ ಇದ್ರೆ ನಿನ್ನ ಹೃದಯ ಮಧ್ಯಭಾಗದಲ್ಲೂ ಮಚ್ಚೆ ಇರಲೇಬೇಕು. ನೀನು ಸರಿಯಾಗಿ ಗಮನಿಸಿ. ಯಾಕೆಂದ್ರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇರ್ಲಿಕ್ಕೆ ನೀನ್ ಎಲ್ಲೋ ಇದೆಯಾ, ನಾನು ಇಲ್ಲಿದ್ದೇನೆ. ಬರೀ ನನಗೆ ನಿನ್ನ ಸ್ವರತರಂಗ ಮಾತ್ರ ನಾನು ಆಲಿಸ್ತಾ ಇದ್ದೇನೆ. ನಿನ್ನ ಸ್ವರತರಂಗದಲ್ಲಿ ನಿನ್ನ ದೇಹದಲ್ಲಿ ಇರ್ತಕ್ಕಂಥ ಮಚ್ಚೆಗಳಾಗ್ಲಿ, ನಿನ್ನ ಭವಿಷ್ಯದಲ್ಲಿ ನೀನು ಮುಂದೆ ಹೇಗಿರ್ತೀಯ ಅಂತಾಗ್ಲಿ, ಇದನ್ನ ತಿಳ್ಕೊಳ್ಳೋ ಶಕ್ತಿ ಆ ತಾಯಿ ನನಗೆ ಕೊಟ್ಟಿದ್ದಾಳೆ. ಅದ್ರ ಮೇಲೆ ನಾನು ಮಾತಾಡ್ತಾ ಇದ್ದೇನೆ. ನೀನ್ ಚೆನ್ನಾಗಿರ್ತೀಯ, ಅಧೈರ್ಯ ಪಡಬೇಡ, ಧೈರ್ಯವಾಗಿರು, ಒಳ್ಳೆ ವಿದ್ಯಾವಂತಳಾಗು, ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡು. ವೈದ್ಯರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರ ಜವಾಬ್ದಾರಿ ಅವ್ರು ತಿಳಿಸಿದ್ದಾರೆ. ಇನ್ನು ಮುಂದೆ ನಿನಗೆ ಭಗವಂತನೇ ಸಹಾಯ ಮಾಡಬೇಕು. ಆದ್ರೆ ಆತ ಕರೆದಾಗ ನಾವು ಹೋಗ್ಬೇಕೇ ವಿನಃ ಯಾರೊಬ್ರು ಸಹಿತ ನಮ್ಮ ಸಾವನ್ನ ನಿಗದಿಪಡಿಸಕ್ ಆಗೋದಿಲ್ಲ. ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ಒಳ್ಳೇದಾಗ್ಲಿ.